ಈಗ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಬೇಕಾಗಿದೆ. ಈ ಹಂತದಲ್ಲಿ ಪ್ರಮುಖ ಮೂರೂ ಪಕ್ಷಗಳು ರಾಜ್ಯದಲ್ಲಿ ಯಾತ್ರೆ ಮೇಲೆ ಯಾತ್ರೆಯನ್ನ ಮಾಡ್ತಲೇ ಇದ್ದಾರೆ. ಈಗ ಬಿಜೆಪಿ ಪ್ಲಾನ್ ಏನು? 4 ದಿಕ್ಕು 4 ಯಾತ್ರೆ 4 ಗಣ್ಯರ ಹೆಸರಲ್ಲಿ ಮಾಡಬೇಕು ಅಂತ ಹೇಳಿ ಚೆನ್ನಮ್ಮ, ಬಸವಣ್ಣ, ಕೆಂಪೇಗೌಡರು ಹಾಗೇನೆ ಮಾದಪ್ಪ ಜಾತಿ ಲೆಕ್ಕಾಚಾರದ ಅಡಿಯಲ್ಲಿ ಬಿಜೆಪಿ ಈ ಹೆಸರುಗಳನ್ನ ಬಳಕೆ ಮಾಡಿಕೊಂಡು 4 ದಿಕ್ಕುಗಳಲ್ಲಿ 4 ಯಾತ್ರೆಯನ್ನ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈ ಮುಖಾಂತರ ಯಾವ್ಯಾವ ಭಾಗದಲ್ಲಿ ಯಾರ್ಯಾರ ಹೆಸರನ್ನ ಬಳಸಿ ಪ್ರಚಾರ ಮಾಡಿದ್ರೆ ತಮಗೆ ಅದು ಮತವಾಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಒಂದು ಯೋಚನೆಯಲ್ಲಿ ಬಿಜೆಪಿ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಯಾತ್ರೆ ಪರ್ವ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದೊಂದು ಬಾಕಿ ಇದೆ. ಸೊ ಈಗ ಬಿಜೆಪಿಯವರು 4 ದಿಕ್ಕುಗಳಲ್ಲಿ 4 ಪ್ರಮುಖ ಹೆಸರನ್ನ ಹೇಳ್ಕೊಂಡು ಪ್ರಚಾರ ಮಾಡಿ ಯಾವ ತರ ಅದನ್ನ ಮತಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಸುಮಿತ್ರಾ ಶೆಟ್ಟಿ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಕಳೆದ 3 ತಿಂಗಳಿಂದಲೂ ಕೂಡ ಪಂಚರತ್ನ ಯಾತ್ರೆಯನ್ನು ಮಾಡ್ತಿರೋದು. ಇದು ಎಲ್ಲ ಒಂದ್ ಕಡೆ ಜೆಡಿಎಸ್ ಪಾಲಿಗೆ ಸಕ್ಸಸ್ ಆಗಿರ್ತಕ್ಕಂಥ ಯಾತ್ರೆ ಆಗಿರುತ್ತೆ. ಮತ್ತೊಂದು ಕಡೆ ಈ ಒಂದು ಚುನಾವಣೆಯಲ್ಲಿ ಅಧಿಕಾರನ ಹಿಡಿಲೇಬೇಕಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಜಿಲ್ಲಾ ಸಮಾವೇಶದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡ್ತಾರೆ. ಇದೀಗ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಮತ್ತು ಡಿ.ಕೆ. ಶಿವಕುಮಾರ್ ಅವರು ದಕ್ಷಿಣ ಕರ್ನಾಟಕದಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡ್ತಿರೋದು. ಈಗೆಲ್ಲ ಯಾತ್ರೆಗಳ ನಡುವೆ ಇದೀಗ ಭಾರತೀಯ ಜನತಾ ಪಕ್ಷ ಕೂಡ ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಏನು ಅಧಿಕಾರ ಹಿಡಿಯುವ ಕಾರಣಕ್ಕಾಗಿ ರಥಯಾತ್ರೆಯನ್ನ ಆರಂಭಿಸಿದೆ. ಕರ್ನಾಟಕ ರಾಜ್ಯದ 4 ಮೂಲೆಗಳಲ್ಲಿ ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಜಾತಿ ಆಧಾರಿತ ಮತಗಳನ್ನು ಸೆಳೆಯಲು ಮುಂದಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಯಾವುದೇ ಪಕ್ಷ ಕೂಡ ನಾವು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ನಾವು ಮತ ತೆಗೆದುಕೊಳ್ಳ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅನಿವಾರ್ಯವಾಗಿ ಕರ್ನಾಟಕದಲ್ಲಿ ಜಾತಿ ಹೆಸರಿನಲ್ಲಿ ಮತಗಳನ್ನ ಪಡೆಯುವಂತ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಹಾಗಾಗಿ ಮತ್ತೆ ಅಧಿಕಾರವನ್ನು ನೀಡಬೇಕು. ಆ ಮುಖಾಂತರ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ 25 ಲೋಕಸಭಾ ಸ್ಥಾನಗಳನ್ನ ಗೆಲ್ಲಿಸಬೇಕನ್ನೋದು ಬಿಜೆಪಿ ಹೈಕಮಾಂಡ್ ನ ಹಠ ಆಗಿರುವಂತದ್ದು. ಹಾಗಾಗಿ ರಾಜ್ಯ ನಾಯಕರಿಗೆ ಅನೇಕ ಟಾಸ್ಕ್ ಗಳನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತದ್ದು. ಈ ಟಾಸ್ಕ್ ನ ಭಾಗವಾಗಿ ಈಗ ವಿಜಯದ ರಥಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ 4 ಭಾಗಗಳಲ್ಲಿ ಇವಾಗ ರಥಯಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಆಯಾ ಭಾಗದಲ್ಲಿರ್ತಕ್ಕಂಥ ಗಣ್ಯರು, ಆಯಾ ಭಾಗದಲ್ಲಿರ್ತಕ್ಕಂಥ ಹುತಾತ್ಮರು, ಆಯಾ ಭಾಗದಲ್ಲಿ ತನ್ನದೇ ಆದ ಹೆಸರು ಮಾಡಿದಂತವ್ರ ನಾಯಕರ ಹೆಸರುಗಳನ್ನ ಇಟ್ಕೊಂಡು ರಥಯಾತ್ರೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಈಗ ಬೆಳಗಾವಿಯಿಂದ ಆರಂಭ ಆಗಿರ್ತಕ್ಕಂಥ ರಥಯಾತ್ರೆಗೆ ಸಂಗೊಳ್ಳಿ ರಾಯಣ್ಣ ಅಥವಾ ಕಿತ್ತೂರು ಚೆನ್ನಮ್ಮನವರ ಹೆಸರಿಟ್ಕೊಂಡು ಆ ರಥಯಾತ್ರೆಗೆ ಹೆಸರಿಟ್ಕೊಂಡು ಅಲ್ಲಿ ಮತಬೇಟೆಯನ್ನು ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇತ್ತ ಚಾಮರಾಜನಗರಕ್ಕೆ ಬಂದ್ರೆ ಚಾಮರಾಜನಗರದಲ್ಲಿ ಮಲೆ ಮಹದೇಶ್ವರ ದೊಡ್ಡ ಹೆಸರು, ಮಾದಪ್ಪ ಅಂತ ಹೇಳಿದ್ರೆ ಚಾಮರಾಜನಗರ, ಮೈಸೂರು ಆ ಸುತ್ತಮುತ್ತ ಭಾಗದಲ್ಲಿ ತನ್ನದೇ ಆದಂತಹ ದೈವ ಇರ್ತಕ್ಕಂಥದ್ದು, ಏನು ದೈವ ನಂಬಿಕೆ ಇರ್ತಕ್ಕಂಥ. ಹಾಗಾಗಿ ಮಾದಪ್ಪನ ಹೆಸರಿಟ್ಕೊಂಡು ಅಲ್ಲಿನ ರಥಯಾತ್ರೆಯನ್ನು ಆರಂಭಿಸುವಂಥದ್ದು. ನಂತರ ಬೆಂಗಳೂರಿನಲ್ಲಿ ಆರಂಭಿಸತಕ್ಕಂಥ ರಥಯಾತ್ರೆಗೆ ನಾಡಪ್ರಭು ಕೆಂಪೇಗೌಡರ ಹೆಸರಿಟ್ಕೊಂಡು ರಥಯಾತ್ರೆಯನ್ನ ಆರಂಭಿಸಲಿಕ್ಕೆ ಚಿಂತನೆಯನ್ನ ಮಾಡುವಂಥದ್ದು. ಈ ಎಲ್ಲದ ನಡುವೆ ಕೂಡ ಬೀದರ್ನ ಬಸವ ಕಲ್ಯಾಣದಲ್ಲಿ ಕೂಡ ಒಂದು ರಥ ಹೊರಡುತ್ತೆ. ಆ ರಥಕ್ಕೆ ಬಸವೇಶ್ವರ ಹೆಸರಿಟ್ಕೊಂಡು ಆ ರಥಯಾತ್ರೆ ಹಮ್ಮಿಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡುವಂಥದ್ದು. ಒಟ್ಟಾರೆ ಜಾತಿ ಹೆಸರಿನಲ್ಲಿ, ಆಯಾ ಭಾಗದಲ್ಲಿರ್ತಕ್ಕಂಥ ದೈವ ನಂಬಿಕೆಯ ದೇವರ ಹೆಸರಿನಲ್ಲಿ, ಏನು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರಿನಲ್ಲಿ ರಥಯಾತ್ರೆಗೆ ಹೆಸರಿಟ್ಟು ಆ ಮುಖಾಂತರ ಮತಬೇಟೆಗೆ ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಚುನಾವಣೆ ಗೆಲ್ಲೇಬೇಕೆಂಬ ಕಾರಣಕ್ಕಾಗಿ ಈ ಒಂದು ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಈ ಒಂದು ರಥಯಾತ್ರೆ ಹಮ್ಮಿಕೊಂಡಿರುವಂತದ್ದು. ಈ ರಥಯಾತ್ರೆಯನ್ನ ಅನೇಕ ನಾಯಕರುಗಳು ಲೀಡ್ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಈ ಕ್ಷಣದ ಅಪ್ಡೇಟ್ಸ್ಗೆ ನೋಡೋಣ ಯಾರ್ಯಾರು ಯಾವ್ಯಾವ ತರ ಪ್ರಚಾರಗಳನ್ನ ನಡೆಸಿ ಮತದಾರರನ್ನ ಸೆಳೆಯೋ ಪ್ರಯತ್ನಗಳನ್ನ ಮಾಡ್ತಾರೆ, ಜೊತೆಗೆ ವಾಕ್ಸಮರಗಳು ಯಾವ್ಯಾವ ತರ ಇರುತ್ತೆ ಅಂತ. ಟಾಪ್ 8